ಈ ಒಂದು ಊರಲ್ಲಿ ಒಬ್ಬ ಮಹಿಳೆ ಗುರುಗಳ ಹತ್ರ ಹೋಗಿ ಕೇಳ್ತಾಳಂತೆ, ಆ ಗುರುಗಳೇ ಯಾಕೆ ಪ್ರೀತಿ ಶಾಶ್ವತವಾಗಿ ನಿಜವಾಗ್ಲೂ ಇಷ್ಟಪಡೋರಿಗೆ ಸಿಗಲ್ಲ ಅಂತ ಕೇಳಿದಾಗ ಆ ಗುರುಗಳು ಹೇಳ್ತಾರಂತೆ, ಒಂದು ಶ್ರೇಷ್ಠವಾದ ಹೂವನ್ನು ಕಿತ್ಕೊಂಡು ಬಾ, ನಾನು ಆಮೇಲೆ ಆನ್ಸರ್ ಮಾಡ್ತೀನಿ ಅಂತ. ಆ ಮಹಿಳೆ ಆ ಫ್ಲವರ್ ಕಿತ್ಕೊಂಬರಕ್ಕೆ ಹೋದಾಗ ಎಲ್ಲ ಕಡೆ ಹುಡುಕಾಡ್ತಾಳೆ. ಒಂದು ಫ್ಲವರ್ನ ಒಂದು ಗಾರ್ಡನಲ್ಲಿ ನೋಡ್ತಾಳೆ. ಆ ಫ್ಲವರ್ ನೋಡಿದಾದ್ಮೇಲೆ ಕಿತ್ಕೊಳೋದಿಲ್ಲ, ಇದಕ್ಕಿಂತನೂ ಚೆನ್ನಾಗಿರೋ ಫ್ಲವರ್ ಸಿಗ್ಬೋದು ಅಂತೇಳಿ ಮುಂದೆ ಹೋಗ್ತಾಳೆ. ಅದಾದ ನಂತರ ಮತ್ತೆ ಬೇರೆ ಹೂ ಕಿತ್ಕೊಳಕ್ಕೆ ಹೋಗ್ತಾಳೆ. ಇನ್ನು ಅದಕ್ಕಿಂತ ಶ್ರೇಷ್ಠವಾದದ್ದು ಸಿಗ್ಬೋದಲ್ಲ ಅಂತೇಳಿ ಆ ಫ್ಲವರ್ನ ಕೂಡ ಬಿಟ್ಟು ಹೋಗ್ತಾಳೆ. ಅದಾದ ನಂತರ ಗಾರ್ಡನಲ್ಲಿ ಇನ್ನೂ ಚೆನ್ನಾಗಿದ್ದಾವೆ ಅಂತೇಳಿ ಒಂದನ್ನು ಬಿಟ್ಟು ಒಂದು ಮುಂದಕ್ಕೆ ಹೋಗ್ತಾಳೆ. ಅಲ್ಲಿ ಫ್ಲವರ್ ಎಂಡ್ ಆಗುತ್ತೆ, ಅಲ್ಲಿ ಚೆನ್ನಾಗಿರೋ ಅಷ್ಟೊಂದು ಇರಲ್ಲ. ಸೊ ಮತ್ತೆ ಬ್ಯಾಕ್ ಬರ್ತಾಳೆ, ಅಲ್ಲೇನಾದರೂ ಫ್ಲವರ್ ಇರ್ಬೋದಾ ಅಂತ. ಅಲ್ಲಿ ಆಕೆ ಇಷ್ಟಪಟ್ಟಂಥ ಫ್ಲವರ್ ಯಾವುದು ಬಿಟ್ಟೋಗಿರ್ತಾಳಲ್ಲ ಅದಲ್ಲಿ ಇರಲ್ಲ. ಸೊ ಆವಾಗ ಬರೀ ಕೈಲೇ ಬರ್ತಾಳೆ. ಸ್ವಾಮೀಜಿ ಕೇಳ್ತಾರೆ, ಎಲ್ಲಿ ಫ್ಲವರ್ ಇಲ್ಲಿ ಅಂತ. ಇಲ್ಲ ಗುರುಗಳೇ, ಈ ಥರ ಆಯಿತು ಎಲ್ಲ ಹೇಳ್ತಾಳೆ. ಈ ಥರ ಮುಂದೆ ಡಿಸರ್ವ್ ಬೆಟರ್ ಸಿಗ್ಬೋದು ಅಂತ ಹೋದೆ, ಅದು ಮತ್ತೆ ಬ್ಯಾಕ್ ಬಂದಾಗ ಅಲ್ಲಿ ಇರಲಿಲ್ಲ ಅಂತ. ಸೊ ಆವಾಗ ಸ್ವಾಮೀಜಿ ಗುರುಗಳು ನಕ್ಕಂತ ಹೇಳ್ತಾರೆ, ಫಸ್ಟು ಯಾವುದು ಸಿಕ್ಕಿರ್ತಲ್ಲ ಬೆಟರೇ ಸಿಕ್ಕಿರುತ್ತೆ. ಸೊ ಇನ್ನೊಂದರ ಒಂದು ಆಶೆಯಲ್ಲಿ ಇರೋದನ್ನು ಬಿಟ್ಟಿರಲ್ಲ, ಅದಕ್ಕೇನೆ ಪ್ರೀತಿ ಶಾಶ್ವತವಾಗಿರಲ್ಲ ಅಂತ. ನಿಜನಾ?